ನೋಡ್ರಿ 9 ವಿವಿ ಮುಚ್ಚಬೇಕಂತ ಹೇಳಿ ರಾಜ್ಯ ಸರ್ಕಾರ ಚಿಂತನೆ ನಡೆಸೈತಿ. ಇಂಥದೊಂದು ನಿರ್ಧಾರಕ್ಕೆ ಬಂದೈತಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆಗೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನ ಮಾಡಾರಂತ. ಬೆಳಗಾವಿಯ ಹೆಬ್ಬಾಳ್ಕರ್ ಮನೆಗೆ ಬಿಗಿ ಬಂದೋಬಸ್ತ್ ಒದಗಿಸ್ಯಾರ ಪೊಲೀಸರು. ಬೆಳಗಾವಿ ಕುವೆಂಪು ನಗರದಾಗಿದ್ದ ಹೆಬ್ಬಾಳ್ಕರ್ ಮನೆ ಸಚಿವರ ಮನೆಗೆ ಹೋಗಿ ಭಿಕ್ಷಾಟನೆಗೆ ಮುಂದಾಗಿದ್ರಂತೆ ಎಬಿವಿಪಿ ಅವರು. ವಿಶ್ವವಿದ್ಯಾಲಯಗಳ ಉಳಿವಿಗಾಗಿ ಭಿಕ್ಷಾಟನೆಯ ಪ್ರತಿಭಟನೆಗೆ ಎಬಿವಿಪಿಯವರು ಮುಂದಾಗ್ಯಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಾಕತೈತಿ. ರಾಜ್ಯ ಸರ್ಕಾರದ ನಿರ್ಧಾರ ಖಂಡಿಸಿ ಇವತ್ತು ಸಚಿವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಎಬಿವಿಪಿಯವರು ಮುಂದಾಗಿದ್ರೆ, ಹಾಗಾಗಿ ಪೊಲೀಸರು ಎಲ್ಲಾ ರೀತಿಯ ಭದ್ರತೆ ಒದಗಿಸ್ಯಾರ ನೋಡ್ರಿ. भवती भिक्षां देहि भवती भिक्षां देहि भवती भिक्षां देवी भवती भिक्षां देहि भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देवी भवती भिक्षां देवी भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भवती भिक्षां देवी लक्ष्मी ಹೆಬ್ಬಾಳ್ಕರ್ ಅವರಿಗೆ भारत माता की जय भारत माता की जय. 9 ವಿವಿಗಳನ್ನ ರಾಜ್ಯದಾಗ ಬಂದ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದು. ಇವತ್ತು ಎಬಿವಿಪಿ ಸ್ಟೂಡೆಂಟ್ಸ್ ಎಲ್ಲ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ಯಾರ. ಪ್ರಮುಖವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಆಯ್ತು. ಬಟ್ ಪೊಲೀಸರು ಎಲ್ಲಾ ರೀತಿಯ ಬಂದೋಬಸ್ತ್ ಕೈಗೊಂಡಿರುವ ದೃಶ್ಯ ನೋಡಾಕತ್ತೀರಿ. ಮನೆಯಾಗ ಯಾರೂ ಇಲ್ಲ ತಡಿ ಅಂತ ಹೇಳಿ ಅದನ್ನ ನೋಡಿ ಮನೆ ಬೀಗ ಒಡೆದ ಕಳ್ಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಕಾಲೋನಿ ಒಳಗೆ ನಡೆದೈತಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನೆ ಬೀಗ ಮುರಿದು 90 ಗ್ರಾಂ ಬಂಗಾರ, 2 ಲಕ್ಷ ರೊಕ್ಕ ಎಲ್ಲ ಕದ್ದು ಪರಾರಿಯಾಗ್ಯಾರ. ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ. ಹಿಂಗಾಗಿ ರಾತ್ರಿ ಬಂದ್ರ ಮನೆಯಾಗ ಯಾರೂ ಇಲ್ಲ ಅಂತ ಗೊತ್ತಾತು. ಬೀಗ ತೆಗೆದ್ರು, ಒಳಗ್ ಹೋದ್ರು, ಬಂಗಾರ ರೊಕ್ಕ ಕದ್ದು ಪರಾರಿ ಆದ್ರು. ಇನ್ನ ಬ್ಯಾಸ್ಗೆ ಆರಂಭ ಆಗಿಲ್ರಿ. ಅದಕ್ಕೂ ಮುನ್ನ ಗದಗ ಜಿಲ್ಲೆಯೊಳಗ ನೀರಿಗೆ ಸಮಸ್ಯೆ ಆಗಿತ್ತಂತ ನೋಡ್ರಿ. ನಾಗಸಮುದ್ರ ಗ್ರಾಮದಾಗ ಕಳೆದ 1 ತಿಂಗಳಿನಿಂದ ನೀರ ಬರವಲ್ದಂತ ಹೇಳಿ ಜನ ಒದ್ದಾಡಕತ್ತಾರ. ಈ ಗ್ರಾಮದಾಗ ಬಾವಿ, ಕೆರೆ ಯಾವುದು ಇಲ್ರಿ. ಎಲ್ಲಿಂದ ನೀರ್ ತರಬೇಕು, ನಾವು ಕುಡಿಯಾಕ ನೀರ್ ಎಲ್ಲಿ ಬರ್ಬೇಕು, ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ. 1 ತಿಂಗಳಾತ್ರಿ ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ. ನೀರಿಲ್ದ ಹೆಂಗ್ ಇರ್ಬೇಕ್ರಿ, ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ, ನೀರಿಲ್ದ ಇರಕ್ ಆಗಲ್ರಿ ನಮ್ಗ. ಇನ್ ಮ್ಯಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮಾಡ್ತೀವ್ರಿ. ನಾವ್ ಸಾಕಾಗೈತ್ರಿ ನಮ್ಗ. ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರ್ ಬರ್ಬೇಕ್ರಿ ಹೇಳ್ರಿ. ನಾವ್ ಅರೆದಾರ ತರ್ತೀವಿ, ಮುದುಕ್ರಿ ಎಷ್ಟಂತ ತರ್ಬೇಕ್ರಿ. ಅವ್ರ ಸತ್ಕೊಂತ ಕಾಲು ಕೈ ಬ್ಯಾನ್ ಆಗ್ಯಾವಂತಾರ್ರಿ. ಅವ್ರ ಏನ್ ಮಾಡನ್ರಿ. ಈಗ ನಾವ್ ಅಂತಿಂತ ನೀರ್ ಕುಡ್ದು ಜ್ವರ, ಜಡ್ಡು, ನೆಗಡಿ ಅಂತ ನಾವ್ ಒದ್ದಾಡಕತ್ತೀವ್ರಿ. ಈಗ ಏನ್ ಮಾಡ್ಬೇಕ್ರಿ, ಇದಕ್ ಸಮಸ್ಯೆ ಅವ್ರೇನ್ ತೋರಿಸ್ತಾರನ್ರಿ ನಮ್ಗೆಲ್ಲಾರು. ನಮ್ಗೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ ಬಳಿ ಹೈಟೆನ್ಷನ್ ವೈರ್ ಕಟ್ ಆಗಿದ್ದರಿಂದ 16 ಹಳ್ಳಿ ವಿದ್ಯುತ್ ಸಂಪರ್ಕನ ಹೋಗೈತಂತ. ಹೈಟೆನ್ಷನ್ ವೈರ್ ರೈತರ ಭತ್ತದ ಜಮೀನುಗಳ ಮೇಲೆ ಬಿದ್ದ ಪರಿಣಾಮ ಜಮೀನುಗಳಿಗೆ ರೈತರು ಹೋಗೋದಕ್ಕೂ ಅಂಜಿಕೆ ಬರಾಕತೈತಂತ. ಸ್ಥಳಕ್ಕ ಮುನಿರಾಬಾದ್ನ ಜಸ್ಕಾಂ ಅಧಿಕಾರಿಗಳ ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಕತ್ತಾರ. ಮನೆಯಾಗ ಯಾರೂ ಇಲ್ಲ ತಡಿ ಅಂತ ಹೇಳಿ ಅದನ್ನ ನೋಡಿ ಮನೆ ಬೀಗ ಒಡೆದ ಕಳ್ಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಕಾಲೋನಿ ಒಳಗೆ ನಡೆದೈತಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನೆ ಬೀಗ ಮುರಿದು 90 ಗ್ರಾಂ ಬಂಗಾರ, 2 ಲಕ್ಷ ರೊಕ್ಕ ಎಲ್ಲ ಕದ್ದು ಪರಾರಿಯಾಗ್ಯಾರ. ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ. ಹಿಂಗಾಗಿ ರಾತ್ರಿ ಬಂದ್ರ ಮನೆಯಾಗ ಯಾರೂ ಇಲ್ಲ ಅಂತ ಗೊತ್ತಾತು. ಬೀಗ ತೆಗೆದ್ರು, ಒಳಗ್ ಹೋದ್ರು, ಬಂಗಾರ ರೊಕ್ಕ ಕದ್ದು ಪರಾರಿ ಆದ್ರು. ಇನ್ನ ಬ್ಯಾಸ್ಗೆ ಆರಂಭ ಆಗಿಲ್ರಿ. ಅದಕ್ಕೂ ಮುನ್ನ ಗದಗ ಜಿಲ್ಲೆಯೊಳಗ ನೀರಿಗೆ ಸಮಸ್ಯೆ ಆಗಿತ್ತಂತ ನೋಡ್ರಿ. ನಾಗಸಮುದ್ರ ಗ್ರಾಮದಾಗ ಕಳೆದ 1 ತಿಂಗಳಿನಿಂದ ನೀರ ಬರವಲ್ದಂತ ಹೇಳಿ ಜನ ಒದ್ದಾಡಕತ್ತಾರ. ಈ ಗ್ರಾಮದಾಗ ಬಾವಿ, ಕೆರೆ ಯಾವುದು ಇಲ್ರಿ. ಎಲ್ಲಿಂದ ನೀರ್ ತರಬೇಕು, ನಾವು ಕುಡಿಯಾಕ ನೀರ್ ಎಲ್ಲಿ ಬರ್ಬೇಕು, ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ.
ಒಂದ್ ತಿಂಗಳಾತ್ರಿ ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ. ನೀರಿಲ್ದ ಹೆಂಗ್ ಇರ್ಬೇಕ್ರಿ ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ. ನೀರಿಲ್ದ ಇರಕ್ ಆಗಲ್ರಿ ನಮ್ಗ. ಇನ್ ಮ್ಯಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮಾಡ್ತೀವ್ರಿ. ನಾವ್ ಸಾಕಾಗೈತ್ರಿ ನಮ್ಗ. ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರ್ ಹೊರ್ಬೇಕ್ರಿ ಹೇಳ್ರಿ. ನಾವ್ ಅರೆದಾರ ತರ್ತೀವಿ. ಮುದುಕ್ರಿ ಎಷ್ಟಂತ ತರ್ಬೇಕ್ರಿ. ಅವ್ರ ಸತ್ಕೊಂತ ಕಾಲು ಕೈ ಬ್ಯಾನ್ ಆಗ್ಯಾವಂತಾರ್ರಿ. ಅವ್ರ ಏನ್ ಮಾಡನ್ರಿ. ಈಗ ನಾವ್ ಅಂತಿಂತ ನೀರ್ ಕುಡ್ದು ಜ್ವರ ಜಡ್ಡು ನೆಗಡಿ ಅಂತ ನಾವ್ ಓದಾಡಕತ್ತೀವ್ರಿ. ಈಗ ಏನ್ ಮಾಡ್ಬೇಕ್ರಿ. ಇದಕ್ ಸಮಸ್ಯೆ ಅವ್ರೇನ್ ತೋರಿಸ್ತಾರನ್ರಿ ನಮ್ಗೆಲ್ಲಾರ. ನಮ್ಗೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ ಬಳಿ ಹೈಟೆನ್ಷನ್ ವೈರ್ ಕಟ್ ಆಗಿದ್ದರಿಂದ 16 ಹಳ್ಳಿ ವಿದ್ಯುತ್ ಸಂಪರ್ಕನ ಹೋಗಿತ್ತಂತ. ಹೈಟೆನ್ಷನ್ ವೈರ್ ರೈತರ ಭತ್ತದ ಜಮೀನುಗಳ ಮೇಲೆ ಬಿದ್ದ ಪರಿಣಾಮ ಜಮೀನುಗಳಿಗೆ ರೈತರು ಹೋಗೋದಕ್ಕೂ ಅಂಜಿಕೆ ಬರಾಕತ್ತೈತಂತ. ಸ್ಥಳಕ್ಕ ಮುನಿರಾಬಾದ್ನ ಜಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಕತ್ತಾರ. ಮನೆಯಾಗ ಯಾರೂ ಇಲ್ಲ ತಡಿ ಅಂತ ಹೇಳಿ ಅದನ್ನ ನೋಡಿ ಮನೆ ಬೀಗ ಒಡೆದ ಕಳ್ಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಕಾಲೋನಿ ಒಳಗ ನಡೆದೈತಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನಿ ಬೀಗ ಮುರಿದು 90 ಗ್ರಾಂ ಬಂಗಾರ, 2 ಲಕ್ಷ ರೊಕ್ಕ ಎಲ್ಲ ಕದ್ದು ಪರಾರಿಯಾಗ್ಯಾರ. ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ. ಹಿಂಗಾಗಿ ರಾತ್ರಿ ಬಂದ್ರ ಮನೆಯಾಗ ಯಾರೂ ಇಲ್ಲ ಅಂತ ಗೊತ್ತಾತ. ಬೀಗ ತೆಗೆದ್ರು, ಒಳಗ್ ಹೋದ್ರು, ಬಂಗಾರ ರೊಕ್ಕ ಕದ್ದು ಪರಾರಿ ಆದ್ರು. ಇನ್ನ ಬ್ಯಾಸ್ಗೆ ಆರಂಭ ಆಗಿಲ್ರಿ. ಅದಕ್ಕೂ ಮುನ್ನನ ಗದಗ ಜಿಲ್ಲೆಯೊಳಗ ನೀರಿಗೆ ಸಮಸ್ಯೆ ಆಗಿತ್ತಂತ ನೋಡ್ರಿ. ನಾಗಸಮುದ್ರ ಗ್ರಾಮದಾಗ ಕಳೆದ 1 ತಿಂಗಳಿನಿಂದ ನೀರ ಬರವಲ್ದಂತ ಹೇಳಿ ಜನ ಒದ್ದಾಡಕತ್ತಾರ. ಈ ಗ್ರಾಮದಾಗ ಬಾವಿ ಕೆರೆ ಯಾವುದು ಇಲ್ರಿ. ಎಲ್ಲಿಂದ ನೀರ್ ತರ್ಬೇಕು ನಾವು? ಕುಡಿಯಾಕ ನೀರ್ ಎಲ್ಲಿ ಬರ್ಬೇಕು? ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ. ಒಂದ್ ತಿಂಗಳಾತ್ರಿ ಎಷ್ಟಂತ ಜೀವನ ಕಾಪಾಡ್ಕೋಬೇಕ್ರಿ. ನೀರಿಲ್ದ ಹೆಂಗ್ ಇರ್ಬೇಕ್ರಿ ಬ್ಯಾಸ್ಗಿ ದಿನ ಕೂಳಿಲ್ದ ಇರ್ಬೋದ್ರಿ. ನೀರಿಲ್ದ ಇರಕ್ ಆಗಲ್ರಿ ನಮ್ಗ. ಇನ್ ಮ್ಯಾಗ ನೀರ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮಾಡ್ತೀವ್ರಿ. ನಾವ್ ಸಾಕಾಗೈತ್ರಿ ನಮ್ಗ. ನಮ್ಮ ಮನ್ಯಾಗ ಮುದುಕ್ರಿ ಎಷ್ಟಂತ ನೀರ್ ಹೊರ್ಬೇಕ್ರಿ ಹೇಳ್ರಿ. ನಾವ್ ಅರೆದಾರ ತರ್ತೀವಿ. ಮುದುಕ್ರಿ ಎಷ್ಟಂತ ತರ್ಬೇಕ್ರಿ. ಅವ್ರ ಸತ್ಕೊಂತ ಕಾಲು ಕೈ ಬ್ಯಾನ್ ಆಗ್ಯಾವಂತಾರ್ರಿ. ಅವ್ರ ಏನ್ ಮಾಡನ್ರಿ. ಈಗ ನಾವ್ ಅಂತಿಂತ ನೀರ್ ಕುಡ್ದು ಜ್ವರ ಜಡ್ಡು ನೆಗಡಿ ಅಂತ ನಾವ್ ಓದಾಡಕತ್ತೀವ್ರಿ. ಈಗ ಏನ್ ಮಾಡ್ಬೇಕ್ರಿ. ಇದಕ್ ಸಮಸ್ಯೆ ಅವ್ರೇನ್ ತೋರಿಸ್ತಾರನ್ರಿ ನಮ್ಗೆಲ್ಲಾರ. ನಮ್ಗೆ ಕೊಪ್ಪಳ ತಾಲೂಕು ಶಿವಪುರ ಗ್ರಾಮದ ಬಳಿ ಹೈಟೆನ್ಷನ್ ವೈರ್ ಕಟ್ ಆಗಿದ್ದರಿಂದ 16 ಹಳ್ಳಿ ವಿದ್ಯುತ್ ಸಂಪರ್ಕನ ಹೋಗಿತ್ತಂತ. ಹೈಟೆನ್ಷನ್ ವೈರ್ ರೈತರ ಭತ್ತದ ಜಮೀನುಗಳ ಮೇಲೆ ಬಿದ್ದ ಪರಿಣಾಮ ಜಮೀನುಗಳಿಗೆ ರೈತರು ಹೋಗೋದಕ್ಕೂ ಅಂಜಿಕೆ ಬರಾಕತ್ತೈತಂತ. ಸ್ಥಳಕ್ಕ ಮುನಿರಾಬಾದ್ನ ಜಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟು ಈಗ ಪರಿಶೀಲನೆ ಮಾಡಕತ್ತಾರ. ಮನೆಯಾಗ ಯಾರೂ ಇಲ್ಲ ತಡಿ ಅಂತ ಹೇಳಿ ಅದನ್ನ ನೋಡಿ ಮನೆ ಬೀಗ ಒಡೆದ ಕಳ್ಳತನ ಮಾಡಿದ ಘಟನೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಪೊತ್ತಾಳ ಗ್ರಾಮದ ವಿದ್ಯಾನಗರದ ಕಾಲೋನಿ ಒಳಗ ನಡೆದೈತಿ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮನಿ ಬೀಗ ಮುರಿದು 90 ಗ್ರಾಂ ಬಂಗಾರ, 2 ಲಕ್ಷ ರೊಕ್ಕ ಎಲ್ಲ ಕದ್ದು ಪರಾರಿಯಾಗ್ಯಾರ. ಲಕ್ಷ್ಮೀಕಾಂತ ರೆಡ್ಡಿ ಕುಟುಂಬಸ್ಥರು ಪಕ್ಕದ ಗ್ರಾಮಕ್ಕೇನ ಜಾತ್ರೆ ಐತಿ ಅಂತ ಹೋಗ್ಬರು ನಡಿ ಅಂತ ಹೋಗಿದ್ರಂತ. ಹಿಂಗಾಗಿ ರಾತ್ರಿ ಬಂದ್ರ ಮನೆಯಾಗ ಯಾರೂ ಇಲ್ಲ ಅಂತ ಗೊತ್ತಾತ. ಬೀಗ ತೆಗೆದ್ರು, ಒಳಗ್ ಹೋದ್ರು, ಬಂಗಾರ ರೊಕ್ಕ ಕದ್ದು ಪರಾರಿ ಆದ್ರು. ಇನ್ನ ಬ್ಯಾಸ್ಗೆ ಆರಂಭ ಆಗಿಲ್ರಿ. ಅದಕ್ಕೂ ಮುನ್ನನ ಗದಗ ಜಿಲ್ಲೆಯೊಳಗ ನೀರಿಗೆ ಸಮಸ್ಯೆ ಆಗಿತ್ತಂತ ನೋಡ್ರಿ. ನಾಗಸಮುದ್ರ ಗ್ರಾಮದಾಗ ಕಳೆದ 1 ತಿಂಗಳಿನಿಂದ ನೀರ ಬರವಲ್ದಂತ ಹೇಳಿ ಜನ ಒದ್ದಾಡಕತ್ತಾರ. ಈ ಗ್ರಾಮದಾಗ ಬಾವಿ ಕೆರೆ ಯಾವುದು ಇಲ್ರಿ. ಎಲ್ಲಿಂದ ನೀರ್ ತರ್ಬೇಕು ನಾವು? ಕುಡಿಯಾಕ ನೀರ್ ಎಲ್ಲಿ ಬರ್ಬೇಕು? ನಮಗ ನೀರ್ ಕೊಡ್ರಿ ಅಂತ ಹೇಳಿ ಗ್ರಾಮಸ್ಥರು ಕೇಳಾಕತ್ತಾರ.